ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ ಮನೆಯಲ್ಲಿ ಯಾರನ್ನ ಮಕ್ಕಳು ಊಟ ಮಾಡಲ್ಲ ಅಂತ ಹಠ ಮಾಡಿದ್ರೆ ಸಾಂಬಾರು ಇಷ್ಟ ಆಗಲ್ಲ ಅಂತ ಅಂದರೆ, ಅಕಸ್ಮಾತ್ ನಿಮಗೆ ಸಾಂಬಾರು ತಿಂದು ತಿಂದು ಬೇಜಾರಾಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಇದನ್ನು ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇಂಥ ಸಾಂಬಾರುಗಳನ್ನ ಮಿಸ್ ಮಾಡ್ಕೋಬೇಡಿ. ನಾನಿಲ್ಲಿ ತೊಗರಿಬೇಳೆ ಒಂದು ಅರ್ಧ ಕಪ್ ಅಷ್ಟನ್ನು ಒಂದು 5 ನಿಮಿಷ ತೊಳೆದ್ಬಿಟ್ಟು ನೀರಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಡವಲಕಾಯಿ ತೊಗೊಂಡಿದ್ದೀನಿ ಒಂದು 300 ಗ್ರಾಮ್ನಷ್ಟು. ಮೇಲೆ ಸ್ವಲ್ಪ ಸಿಪ್ಪೆನ ತೆಗೆದು ಸ್ಪೂನ್ ಹಿಂಭಾಗ ಇರುತ್ತಲ್ಲ ಕಡ್ಡಿ, ಅದರಿಂದ ಸಿಪ್ಪೆ ತೆಗೆದ್ರೆ ವೈಟ್ ಲೇಯರ್ ಒಂದು ಲೇಯರ್ ಬರುತ್ತೆ. ಆಮೇಲೆ ಪಡವಲಕಾಯಿ ತೊಳ್ಕೊಂಡು ಅದ್ರದ್ದು ಬೀಜ ಕೂಡ ಸಮೇತ ಸೇರಿಸಿ ಹಾಕೊಳ್ಳಿ. ಪಡವಲಕಾಯಿ ಬೀಜನ ಬಲ್ತಿದೆ ಅಂತ ಬಿಸಾಡಬೇಡಿ. ಹಾಗಾಗಿ ಒಂದು ಟೊಮೊಟೊ ಹಾಗೆ ಪಡವಲಕಾಯಿ ಹೆಚ್ಚಿದಂಥದ್ದು ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಅಥವಾ 3-4 ಡ್ರಾಪಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅಡುಗೆ ಎಣ್ಣೆನ ತುಂಬ ಚೆನ್ನಾಗಿ ರಸ ಬಿಡುತ್ತೆ. ನಿಮಗೆ ಹರಳೆಣ್ಣೆ ಸಿಕ್ಕಿದ್ರೆ ಹರಳೆಣ್ಣೆ ಕೂಡ ಹಾಕ್ಕೊಳ್ಬೋದು. ಒಂದೇ ಒಂದು ವಿಸಲು, ನೀರು ಎಷ್ಟು ಬೇಕೋ ಹಾಕ್ಕೊಂಡು ಒಂದು ವಿಸಲ್ ಕೂಗಿಸ್ಕೋಬೇಕು. ಒಂದು ವಿಸಲ್ ಕೂಗಿದ್ಮೇಲೆ ಪೂರ್ತಿ ಅದು ಕೂಲ್ ಆಗೋ ತನಕ ಬಿಡೋದಿಲ್ಲ. ನಾನು ಒಂದು 5 ನಿಮಿಷ ಬಿಟ್ಬಿಟ್ಟು ಇಮಿಡಿಯೇಟ್ ಒಂದು 5 ನಿಮಿಷ ಇದೆ ಇನ್ನೊಂದು ಸ್ವಲ್ಪ ವಿಸಲ್ ಬಿಡೋಕ್ಕೆ ಅನ್ನುವಾಗಲೇ ನಾನು ಸ್ವಲ್ಪ ಏರ್ ಔಟ್ ಮಾಡಿ ವಿಸಲ್ ತೆಗೆದಿದ್ದೀನಿ. ವಿಸಲ್ ತೆಗೆದ್ಮೇಲೆ ಕೂಡ ಒಂದೇ ಒಂದು ಕುದಿಸ್ಕೋಬೇಕು. ಜಸ್ಟ್ ಒಂದು ಅರ್ಧ ನಿಮಿಷ ಸಾಕು. ತುಂಬ ಬಿಸಿ ಇರುತ್ತೆ ಕುಕ್ಕರು. ಒಂದು ಅರ್ಧ ನಿಮಿಷ ಕುದಿಸೋದ್ರಿಂದ ನೀವು ಯಾವುದೇ ಸಾಂಬಾರು ಮಾಡಿ ಬೇಳೆ ಇನ್ನೂ ಚೆನ್ನಾಗಿ ಬರೀ ರಸ ಬಿಟ್ಟಿರುತ್ತೆ, ರುಚಿ ಇರೋದಿಲ್ಲ. ಈ ಥರ ಕುದಿಸಿ ನೋಡಿ ನೀವು, ತುಂಬಾ ಟೇಸ್ಟ್ ಇರುತ್ತೆ. ನಾನು ಟೊಮೊಟೊ ಹಾಕಿದ್ದೀನಲ್ಲ, ಅದನ್ನು ನೀವು ಎತ್ಕೊಂಡು ರುಬ್ಬಿ ಕೂಡ ಸಾಂಬಾರ್ಗೆ ಹಾಕ್ಕೊಳ್ಬೋದು. ಅಥವಾ ಹೀಗೆ ತರಕಾರಿ ಜೊತೆನೇ ಕೂಡ ಟೊಮೊಟೊನ ಹಾಗೆ ಬಿಡ್ಬೋದು. ಚೆನ್ನಾಗಿ ಮಿಕ್ಸ್ ಆಗಿದೆ. ಬೇಳೆ ಕೂಡ ತುಂಬ ಬಿಟ್ಬಿಟ್ರೆ ನಮಗೆ ತಿನ್ನೋದಕ್ಕೆ ಸಿಗಲ್ಲ, ಪೂರ್ತಿ ಬೇಳೆ ಸಾಂಬಾರು ಥರ ಪಪ್ಪಾಗ್ಬಿಡುತ್ತೆ. ಹಾಗಾಗಿ ಉಪ್ಸಾರು ಬಸ್ಸಾರು ಮಾಡುವಾಗ ಆದಷ್ಟು ಒಂದು ವಿಸಲ್ ಕೂಗಿದ್ಮೇಲೆ ಒಂದು 5 ನಿಮಿಷಕ್ಕೆ ವಿಸಲ್ ತೆಗೆಯೋದ್ರಿಂದ ಈ ರೀತಿ ಬೇಳೆ ಕೂಡ ತಿನ್ನೋದಕ್ಕೆ ಸಿಗುತ್ತೆ. ಇದ್ರ ಜೊತೆಗೆ ಹೆಸರು ಕಾಳು ಕೂಡ ಹಾಕ್ಕೊಳ್ಬೋದು. ಒಂದು 10 ನಿಮಿಷ ನೆನೆಸಿ ಚೆನ್ನಾಗಿರುತ್ತೆ. ಬೇಳೆ ಜೊತೆಗೆ ಎಲ್ಲ ಬಸ್ತಿ ಆಗಿದೆ. ಕಾಳು ಮತ್ತು ಪಲ್ಯ ಎರಡೂ ರೆಡಿಯಾಗಿದೆ. ಸಾಂಬಾರು ಕೂಡ ನೋಡ್ತಾ ಇರ್ಬೋದು ನೀವು. ಟೊಮೊಟೊ, ಸ್ವಲ್ಪ ಉಪ್ಪು, ತರಕಾರಿ, ಬೇಳೆ, ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದಷ್ಟೇ. ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ ಸಾಂಬಾರು. ನಾವು ನಿಮ್ಗೇನಾದ್ರು ಪಲ್ಯ ಬೇಡ ಅಥವಾ ಎಣ್ಣೆ ತಿನ್ನೋದೇ ಇಲ್ಲ ಅಥವಾ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೂ ಕೂಡ ಹೀಗೆ ಊಟ ಮಾಡ್ಬೋದು. ಪಲ್ಯ ಮತ್ತು ಸಾಂಬಾರು ಒಗ್ಗರಣೆ ಅಥವಾ ಕಾಳು ಒಗ್ಗರಣೆ ಬೇಕಂತ ಏನು ಕಂಪಲ್ಸರಿ ಇಲ್ಲ. ಅದು ನಮ್ಮ ರುಚಿಗೋಸ್ಕರ ಅಷ್ಟೇ ನಾವು ಮಾಡ್ಕೊಳ್ಳೋದು. ಈಗ ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಗೆಡ್ಡೆಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಆಗಬೇಕು. ಅವಾಗೆ ಉಪ್ಸಾರು ತುಂಬ ರುಚಿಯಾಗಿರೋದು. ನಾನಿಲ್ಲಿ ಹುಣಸೆಹಣ್ಣು ಹಾಕಿರೋಂಥ ಹಸಿಮೆಣ್ಸಿನ್ಕಾಯಿ ಖಾರ ಹಾಗೆ ಹುಣಸೆಹಣ್ಣು ಹಾಕ್ತಿರೋಂಥ ಹಾಲು ಬಿಟ್ಟು ಉಪ್ಸಾರು ಮಾಡಿರೋಂಥ ಒಣಮೆಣ್ಸಿನ್ಕಾಯಿ ಖಾರ ಎರಡೂ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಖಾರ ಬೇಕಾಗುತ್ತೆ ನೋಡಿಕೊಂಡು, ಯಾವ ಖಾರ ಇದ್ರೂ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ಹುಳಿ ಇದ್ರೂ ಸರಿ, ಹುಳಿ ಇಲ್ದಿರೂ ಸರಿ. ಹಾಗಾಗಿ ಈ ಖಾರನ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈ ಬಾಣಂತಿರು ಕೂಡ ಈ ಸಾಂಬಾರನ್ನ ಕೊಡ್ತಾರೆ. ಬಾಣಂತಿರು ಕೊಡೋದಿದ್ರೆ ಒಣಮೆಣ್ಸಿನ್ಕಾಯಿ ಖಾರ ಬಳಸ್ಕೊಳ್ಳಿ. ಹಾಗೆ ಟೊಮೊಟೊನ ಹಾಕೋದು ಬೇಡ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಒಗ್ಗರಣೆ ಎಲ್ಲ ಆದಮೇಲೆ ಸಾಂಬಾರನ್ನ ಹಾಕ್ಬಿಟ್ಟು ನೀವು ಸಾಂಬಾರು ಇನ್ನೂ ಬೇಕು ಅಂತಂದರೆ ಸ್ವಲ್ಪ ಹೆಚ್ಚಿಸ್ಕೊಳ್ಬೋದು ನೀರು ಹಾಕ್ಕೊಂಡು. ಒಂದು ಕುದಿ ಬಂದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೈಡಿಗೆ ತೆಗೆದಿಟ್ರೆ ಉಪ್ಸಾರು ರೆಡಿ ಆಯಿತು. ನೀವು ಅನ್ನ ತಿನ್ಸಂಥ ಎಳೆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಈ ಸಾಂಬಾರು ಕೊಡ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಉಪ್ಸಾರು. ಈಗ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಗೆಡ್ಡೆ ಈರುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಪಲ್ಯ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಈರುಳ್ಳಿ ಹಾಕಿ ಫ್ರೈ ಮಾಡ್ತಿರೋದ್ರಿಂದ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಉಪ್ಪಿನ ಪುಡಿ ಹಾಕೋಬೇಕಾಗುತ್ತೆ. ನೀವು ಕಾಳನ್ನ ಒಂದು ಸಲ ತಿಂದು ನೋಡಿ. ಅದೇನೋ ತುಂಬ ಸಪ್ಪೆ ಇದೆ ಅಂದರೆ ಪಲ್ಯಗೆ ಇನ್ನು ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಹಾಕ್ಕೊಳ್ಬೋದು. ಅಥವಾ ತುಂಬ ಉಪ್ಪು ಹಾಕ್ಬಿಟ್ಟಿದೆ ಪಲ್ಯ ಅನ್ನೋದಾದರೆ ಈರುಳ್ಳಿಗೆ ಉಪ್ಪು ಹಾಕ್ತಾನೆ ಬಾಡಿಸ್ಕೊಳ್ಬೋದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. 1-2-3 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆ ಕೂಡ ಮಾಡ್ಬೋದು. ತೆಂಗಿನ ತುರಿ ಹಾಕಿದ್ಮೇಲೆ ಸ್ವಲ್ಪ ಚಟಪಟ ಅಂತ ಒಂದು ಸೌಂಡ್ ಬರುತ್ತೆ. ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ. ಆ ರೀತಿಯಲ್ಲಿ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿ ಎಲ್ಲ ಫ್ರೈ ಆದಮೇಲೆ ಬಸ್ತಿರೋಂಥ ಪಡವಲಕಾಯಿ, ಬೇಳೆ ಎರಡನ್ನೂ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡಬೇಕು. ತುಂಬ ರಫಾಗಿ ಮಿಕ್ಸ್ ಮಾಡಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ, ಪಲ್ಯ ಚೆನ್ನಾಗಿರೋದಿಲ್ಲ. ಹಾಗಾಗಿ ಲೈಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಮುಚ್ಚಿಡಿ. ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ತೆಂಗಿನಕಾಯಿನ ಸ್ವಲ್ಪ ಫ್ರೈ ಮಾಡಿ ಪಲ್ಯ ಮಾಡೋದ್ರಿಂದ ನಿಮಗೆ ಬೇಸಿಗೆ ಆಗಿದ್ರೂ ಕೂಡ ಪಲ್ಯ ಹುಳಿ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಕೂಡ ಲೈಟಾಗಿ ಮಿಕ್ಸ್ ಮಾಡಿ. ಇದ್ರ ಮೇಲೆ ಪೂರ್ತಿ ಕವರ್ ಆಗೋಷ್ಟು ಪ್ಲೇಟ್ನ ಮುಚ್ಚಬಾರ್ದು. ಪಲ್ಯಗಳು ಯಾವಾಗಲೇ ಮಾಡಿದ್ರು ಕೂಡ ಒಂದು ಟೂತ್ ಪೇಸ್ಟನ್ನ ಈ ರೀತಿ ಅರ್ಧ ಮಾಡಿ ಮುಚ್ಚಿಡಿ. ಆವಾಗ ಹಾವಿ ನೀರೇನು ಬೀಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಸಾರು, ಖಾರ ಹಾಗೆ ಹಸಿಮೆಣ್ಸಿನ್ಕಾಯಿ ಪಲ್ಯ ಎಲ್ಲ ರೆಡಿಯಾಗಿದೆ. ಇದು ಮುದ್ದೆ ಮತ್ತು ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಎಲ್ರಿಗೂ ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಥರ ನೋಡಿದ್ರಲ್ಲ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದ್ರು ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.